PHI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಜೇವರ್ಗಿಯಲ್ಲಿ ದಲಿತರ ಪೌರಕಾರ್ಮಿಕರ ಧರಣಿ ತೀವ್ರ. ಶಾಸಕರು, ತಹಶೀಲ್ದಾರ್ ವಿರುದ್ಧ ಕಿಡಿಕಾರಿದ ಮುಖಂಡರು. PNCIB ನ್ಯೂಸ್ ಜೇವರ್ಗಿ. ದಲಿತ ಪೌರಕಾರ್ಮಿಕರ ಬಾಕಿ ವೇತನ ಹಾಗೂ ನೇಮಕಾತಿ ಸಮಸ್ಯೆ ಪರಿಹರಿಸುವಂತೆ ಆಗ್ರಹಿಸಿ ಜೇವರ್ಗಿಯಲ್ಲಿ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹ ದಿನೇ ದಿನೇ ತೀವ್ರಗೊಳ್ಳುತ್ತಿದೆ. ಈ ಹಿನ್ನೆಲೆಯಲ್ಲಿ ಆದರ್ಶ ಸಮಿತಿಯ ಅಧ್ಯಕ್ಷರಾದ ಇಬ್ರಾಹಿಂ ಪಟೇಲ್ ಯಾಳವಾರ ಅವರು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಅವರು ಮಾತನಾಡಿ, ಹಲವಾರು ತಿಂಗಳಿಂದ ಪೌರಕಾರ್ಮಿಕರಿಗೆ ಬಾಕಿ ಇರುವ ವೇತನವನ್ನು ಇನ್ನೂ ನೀಡಿಲ್ಲ. ನೇಮಕಾತಿ ಸಮಸ್ಯೆಗೂ ಪರಿಹಾರ ಕಂಡುಕೊಳ್ಳದಿರುವುದು ಕಾರ್ಮಿಕರ ಜೀವನವನ್ನು ಸಂಕಷ್ಟಕ್ಕೆ ತಳ್ಳಿದೆ ಎಂದು ಆರೋಪಿಸಿದರು. ಹಲವು ಬಾರಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದರೂ ಸಮಸ್ಯೆಗೆ ಸ್ಪಂದನೆ ದೊರಕಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ತಕ್ಷಣವೇ ಪೌರಕಾರ್ಮಿಕರ ಬಾಕಿ ವೇತನ ಬಿಡುಗಡೆ ಮಾಡಿ ನೇಮಕಾತಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಬೇಕು. ಇಲ್ಲವಾದರೆ ಧರಣಿ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದರು. ಈ ಧರಣಿ ಸತ್ಯಾಗ್ರಹದಲ್ಲಿ ಪೌರಕಾರ್ಮಿಕರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಜೇವರ್ಗಿ ತಹಶೀಲ್ ಕಚೇರಿ ಎದುರುಗಡೆ ಇನ್ನು ಪೌರಕಾರ್ಮಿಕರು ತಮ್ಮ ಬೇಡಿಕೆಯನ್ನು ಇಟ್ಟುಕೊಂಡು 13/4/2026ರಿಂದ ಪ್ರಾರಂಭ ಮಾಡಿರುವ ಹೋರಾಟಕ್ಕೆ ಇವತ್ತು ನಾವು ಕೂಡ ಜೊತೆಯಲ್ಲೇ ಇದ್ದು, ಇವತ್ತೇನಾದ ನಮ್ಮ ಕಾರ್ಮಿಕರು, ನಮ್ಮ ತಾಯಂದಿರು ಇಂಥ ಸುಡು ಬಿಸಿಲಲ್ಲಿ ಹಗಲು ರಾತ್ರಿ ಎನ್ನದೇ ಕುಂತಿದ್ದಾರೆ. ಅವರು ಇವತ್ತು ನಾಳೆ ಇಲ್ಲ ಈ ಸುಮಾರು ಜೇವರ್ಗಿ ತಾಲೂಕಿನಲ್ಲಿ ಒಂದು 10 ವರ್ಷಗಳ ನಿರಂತರವಾಗಿ ಕೆಲಸ ಮಾಡಿ, ಪುರಸಭೆಯಲ್ಲಿ ಕೆಲಸ ಮಾಡಿ ಅವರು ಬರಬೇಕಾದಂಥ ಸಂಬಳ ಮತ್ತು ಅವರಿಗೇನಾದ ಏಕಾಏಕಿ ಆ ಪುರಸಭೆಯಿಂದ ತೆಗೆದುಹಾಕಿತ್ತು. ಇದನ್ನು ವಿರೋಧಿಸಿ ನಡೀತಿರುವಂಥ ಧರಣಿ ಸತ್ಯಾಗ್ರಹಕ್ಕೆ ಇವತ್ತು ನಾವೆಲ್ಲರ ಜೊತೆಯಲ್ಲಿದ್ದೀವಿ. ಈ ಧರಣಿ ಸತ್ಯಾಗ್ರಹ ಇವತ್ತೇ ನಡೀತಾ ಇಲ್ಲ. ವಾದ ವರ್ಷ ಕೂಡ ನಾವು ಪುರಸಭೆ ಎದುರುಗಡೆ ನಮ್ಮ ಮಹಿಳೆಯ ತಾಯಂದರ ನಡೆದಂಥ ಹೋರಾಟ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಆ ಸಂದರ್ಭದಲ್ಲಿ ವಾದ 13/4/2025ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಸಂದರ್ಭದಲ್ಲಿ ಅವರು ಬಂದು ಆ ವೇದಿಕೆಗೆ ಬಂದು ಆ ಮಹಿಳಾ ತಾಯಂದಿರು ಮತ್ತು ನಾವು ಹೋರಾಟಗಾರರ ಜೊತೆ ಇದ್ದಾಗ ಸಂದರ್ಭದಲ್ಲಿ ಹೇಳಿದರು, ನಾವು 1 ತಿಂಗಳ ಒಳಗಡೆ ನಿಮ್ಮ ಏನೇ ಸಮಸ್ಯೆ ಇದ್ರೂ ಅದು ಪೂರ್ಣವಾಗಿ ಈಡೇರಿಸ್ತೇವೆ, ನಿಮ್ಮ ಸಮಸ್ಯೆಗೆ ಇತಾರ್ಥ ಆಡ್ತೀವಿ ಅನ್ನೋಂಥ ವಿಶ್ವಾಸ ಆ ಸಂದರ್ಭದಲ್ಲಿ ಕೊಟ್ಟಾಗ ಹೋರಾಟ ತೆಗೆದುಕೊಳ್ಳಲಾಯಿತು. ಆದರೆ ಅಲ್ಲಿಂದ 1 ತಿಂಗಳಿಲ್ಲ 1 ವರ್ಷ ಕಳೀತಾ ಇದೆ. ಇಲ್ಲಿವರೆಗೆ ಕೂಡ ಶಾಸಕರು ಆಸಕ್ತಿ ತೋರಿಸಿ ಆ ಮಹಿಳೆಯರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತಿಲ್ಲ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಇವತ್ತು ನಾಮಕಿ ವಾಸ್ತೆ ಒಂದು ಸಭೆ ಮಾಡಿದ್ರು. ಸಭೆ ಮಾಡಿ ಸಭೆಯಲ್ಲಿ ಬೇಕಾದಂತ ಆ ಮಹಿಳೆಯರಿಗೆ, ಆ ನಮ್ಮ ತಾಯಂದಿರಿಗೆ ಬೇಕಾದಂತ ನಡವಳಿಕೆ ಪ್ರೊಸೀಡಿಂಗ್ ಮಾಡಬೇಕಾದಂತ ಶಾಸಕರು, ಅಧಿಕಾರಿಗಳು ಅದು ಸರಿಯಾಗಿ ಮಾಡದೆ ಮತ್ತು ಆ ತಾಯಂದಿರಿಗೆ ಸಿಗಬೇಕಾದಂತ ಸಂಬಳ ಮತ್ತು ಆ ತಾಯಂದಿರಿಗೆ ಸಿಗಬೇಕಾದ ಉದ್ಯೋಗವನ್ನು ವಂಚಿಸುವಂತ ಕೆಲಸ ಮಾಡಿದ್ದಾರೆ. ಇದಕ್ಕೆ ನಾವು ಯಾವ ಕಾರಣಕ್ಕೂ ಬಿಡಂಗಿಲ್ಲ. ಎಲ್ಲಿವರೆಗೆ ನಮ್ಮ ತಾಯಂದಿರಿಗೆ ಅವರ ಹಕ್ಕು ಸಿಗುವುದಿಲ್ಲ ಅಲ್ಲಿವರೆಗೆ ಈ ಹೋರಾಟ ನಿರಂತರವಾಗಿ ಮುಂದುವರಿಯುತ್ತೆ. ಮಾನ್ಯ ಶಾಸಕರೇ, ತಮಗೆ ನಿಜವಾದ ಮಹಿಳೆಯರ ಪರವಾಗಿ ಕಾಳಜಿ ಇದ್ದರೆ, ತಮಗೆ ನಿಜವಾದ ಬಡ ಕಾರ್ಮಿಕರ ಪರವಾಗಿ ಕಾಳಜಿ ಇದ್ದರೆ ತಾವು ಇಷ್ಟೆಲ್ಲ ಸುಳ್ಳುಗಳನ್ನು ಹೇಳಿ ಆ ತಾಯಂದಿರಿಗೆ ಮೋಸ ಮಾಡುವಂತ ಕೆಲಸ ಮಾಡ್ತಿದ್ರಿಲ್ಲ. ಇವತ್ತು ತಾವು ಮೋಸ ಮಾಡ್ತಿದ್ರಿ. ಯಾಕಂದ್ರೆ ಇಂಥ ಮೋಸ ಮಾಡ್ತಾ ಇದ್ದೀರಿ. ಪ್ರತಿ ಸಂದರ್ಭದಾಗ ತಾವು ಪ್ರತಿಯೊಂದಕ್ಕೂ ಕೂಡ ಸುಳ್ಳು ಹೇಳಿದ್ರೆ ತಮ್ಮ ಕಾಯಕ್ಕಾಗಿದೆ. ಇದನ್ನು ನಾವು ಕೇಳಂಗಿಲ್ಲ. ಇವತ್ತು ನಿಮ್ಗೆ ಈ ಹೋರಾಟದ ಮುಖಾಂತರ ಎಚ್ಚರಿಕೆ ಕೊಡ್ತೇವೆ. ತಾವು ಕೂಡಲೇ ಬಂದು ಏನಾದ ನಮ್ಮ ತಾಯಂದಿರ ಕಷ್ಟವನ್ನು ಅಲಿಸಿ ಅವರಿಗೆ ಸೂಕ್ತ ಸಿಗಬೇಕಾದಂತ ಅವರ ಏನು ಸಂಬಳ ಸಿಗಬೇಕು ಮತ್ತು ಅವ್ರ ಉದ್ಯೋಗ ಸಿಗಬೇಕು. ಸಿಗದೇ ಇದ್ದಲ್ಲಿ ಮುಂದೆ ಬರ್ತಾ ದಿನಗಳಲ್ಲಿ ನಾವು ಆದರ್ಶ ಗ್ರಾಮ ಸಮಿತಿಯಿಂದ ಸಂಪೂರ್ಣ ಬೆಂಬಲ ಕೊಡ್ತೇವೆ ಮತ್ತು ಆ ತಾಯಂದಿರ ಪರವಾಗಿ ಉಗ್ರ ಹೋರಾಟ ಮಾಡೋದಕ್ಕೂ ಕೂಡ ನಾವು ರೆಡಿ ಇದ್ದೇವೆ ಅನ್ನೋ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಅದಕ್ಕಾಗಿ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರು, ತಹಶೀಲ್ದಾರರು, ಜಿಲ್ಲಾಧಿಕಾರಿಗಳು, ಪುರಸಭೆ ಅಧಿಕಾರಿಗಳು ತಾವು ಕೂಡಲೇ ಧಾವಿಸಿ ಈ ಮಹಿಳೆಯರ ಸಮಸ್ಯೆಗೆ ಸ್ಪಂದಿಸಬೇಕು. ಇವತ್ತು ನಮ್ಮ ಮಹಿಳೆಯರು ಹಗಲ ರಾತ್ರಿ ಇಲ್ಲಿ ಬಿದ್ದಿದ್ದರಿಂದ ಒಂದು ಕಡೆ ಬಿಸಿಲಿದೆ, ಇನ್ನೊಂದು ಕಡೆ ದಾಮಿ ಇದೆ, ಒಂದು ಫ್ಯಾನಿನ ವ್ಯವಸ್ಥೆ ಇಲ್ಲ. ಅವ್ರಿಗೇನಾದ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ. ಅವ್ರಿಗೆ ಏನಾದರೂ ಸಮಸ್ಯೆ ಆದ್ರೆ, ಅವರಿಗೆ ಆರೋಗ್ಯಕ್ಕೆ ಏನಾದರೂ ತೊಂದರೆ, ಅದಕ್ಕೆ ಮಾನ್ಯ ಶಾಸಕರು ಕಾರಣ, ಅಧಿಕಾರಿಗಳ ಕಾರಣ ಅನ್ನುವಂತ ಮಾತು ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ಇಷ್ಟಕ್ಕೆ ಹೇಳ್ತೇನೆ, ತಾವು ಈ ಕೂಡಲೇ ನಮ್ಮ ತಾಯಂದರ ಸಮಸ್ಯೆ ಇತಾರ್ಥ ಮಾಡುವಂತ ಕೆಲಸ ಮಾಡಬೇಕು. ಮಾಡಿಲ್ಲ ಅವ್ರ ಜೊತೆಗೆ ನಾವು ಇದೀವಿ. ಈ ಹೋರಾಟ ಎಲ್ಲಿವರೆಗೆ ಜಯ ಆಗಲ್ಲ ಅಲ್ಲಿವರೆಗೆ ನಾವು ಅವ್ರ ಜೊತೆಗೆ ಇದೀವಿ ಅನ್ನುವಂತ ಮಾತನ್ನು ಹೇಳಿ ನಾನು ಇಬ್ರಾಹಿಂ ಪಟೇಲ್ ಯಾಳವಾರ, ಆದರ್ಶ ಗ್ರಾಮ ಸಮಿತಿ ಅಧ್ಯಕ್ಷರು.